ಕಲ್ಕಿ 2898 AD ಮೂವಿ ಇಂದು ರಿಲೀಸ್ ಆಗಿದೆ. ಸ್ಟಾರಿಂಗ್ನಲ್ಲಿ ಪ್ರಭಾಸ್, ಅಮಿತಾಬ್ ಬಚ್ಚನ್, ಕಮಲ್ ಹಾಸನ್ ಮತ್ತು ದೀಪಿಕಾ ಪಡುಕೋಣೆ ಅವರು ಕಾಣಿಸ್ಕೊಂಡಿದ್ದಾರೆ. ಇದರ ಡೈರೆಕ್ಷನನ್ನು ನಾಗ್ ಅಶ್ವಿನ್ ಅವರು ಮಾಡಿದ್ದಾರೆ. ಮೊದಲಿಗೆ ಮೂವಿ ತುಂಬ ಚೆನ್ನಾಗಿದೆ. 3 ಅವರ್ಸ್ನಲ್ಲಿ ಒಂದು ಹೊಸ ಪ್ರಪಂಚ, ಅದ್ಭುತವಾದ ಸಿನಿಮಾ. ಕಲ್ಕಿ ಸಿನಿಮಾದ ಒನ್ಲೈನ್ ಸ್ಟೋರಿ ಬಂದು, ವಿಶ್ವದ ಕೊನೆ ನಗರವಾದ ಕಾಶಿಯಲ್ಲಿ ಕಾಂಪ್ಲೆಕ್ಸ್ನ ಎಂಪೈರ್ ಸುಪ್ರೀಂ ಆಸ್ಕಿನ್ ಆತ ತನ್ನ ಕನಸಿನ ನಗರ ಕಟ್ಟೋಕೆ ಹೊರಟಿದ್ರೆ ಅಲ್ಲಿ ಕಲ್ಕಿ ಅನ್ನೋ ಮಗು ಹುಟ್ಟೋ ಕ್ಷಣ ಆರಂಭ ಆಗಿರುತ್ತೆ. ಆ ಕಲ್ಕಿ ದೀಪಿಕಾ ಮಗುವಾಗಿ ಹುಟ್ಟೋದಕ್ಕೆ ಎಷ್ಟೆಲ್ಲ ಕಷ್ಟವಾಗುತ್ತೆ, ಕಲ್ಕಿನ ಯಾರು ಕಾಪಾಡೋಕೆ ಮುಂದಾಗ್ತಾರೆ ಆ್ಯಂಡ್ ಕಲ್ಕಿನ ಯಾರೆಲ್ಲ ಸಾಯಿಸೋಕೆ ಪ್ರಯತ್ನ ಪಡ್ತಾರೆ ಅನ್ನೋ ಒಂದು ಮೂವಿ. ಸಿನಿಮಾದ ಫಸ್ಟ್ ಹಾಫ್ ಪೂರ್ತಿ ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಂಡ್ ಸೆಟಪ್ ವರ್ಲ್ಡ್ ಬಿಲ್ಡಿಂಗಲ್ಲೇ ಹೋಗುತ್ತೆ. ಆ್ಯಂಡ್ ಅಲ್ಲಲ್ಲಿ ಸ್ವಲ್ಪ ಕ್ಯಾಮಿಯೋಸ್ ಮುಖಾಂತರ ಸರ್ಪ್ರೈಸ್ ಮಾಡ್ತಾ ಒಂದು ಒಳ್ಳೆ ಕ್ಲೈಮ್ಯಾಕ್ಸ್ ನಿಮಗೆ ಇಷ್ಟ ಆಗೋ ಥರ ಕಟ್ಟಿದ್ದಾರೆ. ಇನ್ನು ಸೆಕೆಂಡ್ ಹಾಫ್ ಪ್ರಭಾಸ್ ಆ್ಯಂಡ್ ಅಮಿತಾಬ್ ಬಚ್ಚನ್ ನಡುವಿನ ಫೈಟ್ಸ್ ಆ್ಯಂಡ್ ವಿಲನ್ ಜೊತೆಗಿನ ಫೈಟ್ಸ್ ಸಿನಿಮಾವನ್ನು ಮಹಾಭಾರತಕ್ಕೆ ಲಿಂಕ್ ಮಾಡಿರೋ ರೀತಿ ಸೂಪರ್ವಾಗಿ ಬಂದಿದೆ. ನಂತರ ಅಲ್ಟಿಮೇಟ್ ಆದ ಕ್ಲೈಮ್ಯಾಕ್ಸ್ ನಿಮ್ಮನ್ನು ಖುಷಿಪಡಿಸುತ್ತೆ ಆ್ಯಂಡ್ ಸರ್ಪ್ರೈಸಿಂಗ್ ಕ್ಯಾರೆಕ್ಟರ್ ಕೂಡ ನಿಮ್ಮನ್ನು ಇಷ್ಟಪಡಿಸುತ್ತೆ. ಆ್ಯಂಡ್ ಸಿನಿಮಾ ವಿಷಯಕ್ಕೆ ಬಂದರೆ, ಟ್ರೇಲರ್ನಲ್ಲಿ ತೋರಿಸಿರೋ ಥರನೇ ಒಂದು ಕಾಂಪ್ಲೆಕ್ಸ್ ಆ್ಯಂಡ್ ಆ ಕಾಂಪ್ಲೆಕ್ಸಲ್ಲಿ ಇರೋ ದೀಪಿಕಾನೇ ಮೇನ್ ರೋಲ್. ಯಾಕೆಂದರೆ ಆಕೆ ಎಲ್ಲರಿಗೂ ಬೇಕಾಗಿರ್ತಾಳೆ. ಕಾಂಪ್ಲೆಕ್ಸ್ನಲ್ಲಿ ದೀಪಿಕಾ ಒಂದು ಟೆಸ್ಟ್ ಸಬ್ಜೆಕ್ಟ್ ಆಗಿ ಇರ್ತಾಳೆ, ಆದರೆ ಅಲ್ಲಿಂದ ಆಕೆ ತಪ್ಪಿಸ್ಕೊಳ್ತಾಳೆ. ಒಂದು ಕಡೆ ಅಮಿತಾಬ್ ಬಚ್ಚನ್ ಅಂದರೆ ಅಶ್ವತ್ಥಾಮ ದೀಪಿಕಾನ ಹೇಗಾದರೂ ಮಾಡಿ ಕಾಪಾಡಬೇಕು ಅಂತ, ಇನ್ನೊಂದು ಕಡೆ ಪ್ರಭಾಸ್ ಅಂದರೆ ಭೈರವ ದೀಪಿಕಾಳನ್ನು ಹೇಗಾದರೂ ಸೇರಿ ಕಾಂಪ್ಲೆಕ್ಸ್ ಒಳಗಡೆ ಹೋಗೋ ಒಂದು ಸ್ಕೆಚ್ ಹಾಕಿರ್ತಾರೆ. ಇದರಿಂದ ಪ್ರಭಾಸ್ ಮತ್ತು ಅಮಿತಾಬ್ ಬಚ್ಚನ್ ನಡುವಿನ ಫೈಟ್ಸ್ ತುಂಬ ಚೆನ್ನಾಗಿ ಮೂಡಿಬಂದಿದೆ. ಇನ್ನು ಸಿನಿಮಾದ ಪಾಸಿಟಿವ್ ಅಂದರೆ ಸಿನಿಮೋಗ್ರಫಿ. ಇಂಡಿಯನ್ ಸಿನಿಮಾ ಈ ಮಟ್ಟಿಗೆ ಇಂಪ್ರೂವ್ ಆಗ್ತಿರೋದು ಸೂಪರ್ವಾಗಿದೆ. ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಅಂತ ಸಿನಿಮಾದ ಸೆಟಪ್, VFX ಮತ್ತು ಫೈಟ್ ಸೀನಲ್ಲೇ ಗೊತ್ತಾಗುತ್ತೆ. ಸಿನಿಮಾನ 700 ವರ್ಷಗಳ ಮುಂದಿನ ಭಾಗ ಆಗಿ ತೋರಿಸಿದ್ರು ಕೂಡ ಅದನ್ನು ಮಹಾಭಾರತಕ್ಕೆ ಲಿಂಕ್ ಮಾಡಿರೋ ರೀತಿ ಅಲ್ಟಿಮೇಟ್ ಆಗಿದೆ. ಆ್ಯಂಡ್ ಫೈಟ್ಸ್ ಡಿಸ್ಟ್ರೋಪಿಯನ್ ವರ್ಲ್ಡ್ ಸೆಟಪ್ಗೆ ಯಾವ ರೀತಿ ಫೈಟ್ಸ್ ಇರಬೇಕು ಅನ್ನೋದನ್ನು ಇಲ್ಲಿ ತೋರಿಸಿದ್ದು ತುಂಬ ಚೆನ್ನಾಗಿದೆ. ಇನ್ನು ಕ್ಯಾರೆಕ್ಟರ್ ವಿಷಯಕ್ಕೆ ಬಂದರೆ, ಈ ಪಾರ್ಟ್ನಲ್ಲಿ ಹೀರೋ ಅಂದರೆ ಅಮಿತಾಭೇ ಅನಿಸುತ್ತೆ. ಯಾಕಂದರೆ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಆ್ಯಂಡ್ ರೋಲ್ ಅವ್ರನ್ನ ಆ ರೀತಿ ತೋರಿಸಲಾಗಿದೆ. ದೀಪಿಕಾ ಪಡುಕೋಣೆ ಅವರ ಆ್ಯಕ್ಟ್ ಅಚ್ಚುಕಟ್ಟಾಗಿದೆ ಆ್ಯಂಡ್ ಪ್ರಭಾಸ್ ಅವರ ಸ್ಕ್ರೀನ್ ಅಟ್ರಾಕ್ಷನ್ ಎಲ್ಲೂ ಬಿಟ್ಕೊಟ್ಟಿಲ್ಲ. ಮೊರೆವರ್ ಮೇನ್ ರೋಲ್ನಲ್ಲಿ ಕೊನೆಯದಾಗಿ ಕಮಲ್ ಹಾಸನ್ ಅವರು 2 ಸರ್ತಿ ಕಾಣಿಸಿದ್ರು ಕೂಡ ಅವರ ಮೂಮೆಂಟ್ ಸಿನಿಮಾಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ಅವರೇ ಮುಂದಿನ ಭಾಗದ ಮೇನ್ ಆ್ಯಕ್ಟ್ ಅಂತ ಅನಿಸುತ್ತೆ. ನಂತರ ಸಿನಿಮಾದ ನೆಗೆಟಿವಿಟಿ ಅಂದರೆ ಫಸ್ಟ್ ಹಾಫ್. ಯಾಕಂದರೆ ವರ್ಲ್ಡ್ ಬಿಲ್ಡಿಂಗ್ ಆ್ಯಂಡ್ ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ಮೆಂಟಲ್ಲೇ ಫಸ್ಟ್ ಹಾಫ್ ಮುಗಿದೋಗುತ್ತೆ. ಫಸ್ಟ್ ಹಾಫ್ನಲ್ಲಿ ಕೆಲವೊಂದು ಸೀನ್ಸ್ ಬಿಟ್ಟರೆ ತುಂಬ ಬೋರ್ ಅಂತ ಅನಿಸುತ್ತೆ. VFX ಯೂಸ್ ಮಾಡಿದರೂ ಎಲ್ಲೂ ಅಂದ್ಕೊಂಡಷ್ಟು ಸೆಟಪ್ ಅಡ್ಜಸ್ಟ್ ಆಗಿಲ್ಲ. ಸಿನಿಮಾದಲ್ಲಿ ಸಾಂಗ್ಸ್ ಕೂಡ ಇನ್ನೂ ಚೆನ್ನಾಗಿದ್ದಿದ್ರೆ ಒಳ್ಳೆಯದಾಗಿರೋದೇನೋ. ಆ್ಯಂಡ್ ಕೆಲವೊಂದು ಕ್ಯಾರೆಕ್ಟರ್ ಆ್ಯಕ್ಟಿವಿಟಿ ಇನ್ನೂ ಚೆನ್ನಾಗಿ ಮಾಡಿಸ್ಬೋದಿತ್ತು. ಇನ್ನು ಕೆಲವೊಂದು ಕಡೆ ಕ್ಯಾಮಿಯೋ ಚೆನ್ನಾಗಿದೆ ಅನಿಸಿದ್ರೆ, ಇನ್ನೂ ಕೆಲವೊಂದು ಕಡೆ ಯಾಕಪ್ಪ ಬೇಕಿತ್ತು ಅನಿಸುತ್ತೆ. ಒಂದು ಸಿನಿಮಾ ಅಂದಮೇಲೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಇದ್ದಿದ್ದೆ. ಈ ಸಿನಿಮಾದ ಫಸ್ಟ್ ಹಾಫ್ ಎಷ್ಟೇ ಬೋರ್ ಅನಿಸಿದ್ರು ಸೆಕೆಂಡ್ ಹಾಫ್ ಕೂಡ ಅದಕ್ಕೆ ಡಬಲ್ ನಿಮಗೆ ಇಷ್ಟ ಆಗುತ್ತೆ. ಫೈನಲಿ ಈ ಥರ ಹಾಲಿವುಡ್ಗೆ ಸೆಡ್ಡು ಹೊಡೆಯೋ ಇಂಡಿಯನ್ ಮೂವಿ ಇನ್ನು ಹೆಚ್ಚಾಗಿ ಬರಲಿ ಅಂತ ಕೇಳ್ಕೊತೀನಿ. ಬೆಸ್ಟ್ ಆಫ್ ಲಕ್ ಟು ಟೀಮ್ ಕಲ್ಕಿ ಆ್ಯಂಡ್ ನೆಕ್ಸ್ಟ್ ಪಾರ್ಟ್.